ಸರ್ ಸರ್ ನನ್ನ ಮಗಳು ಅನು ಅಂತ ಅವಳು ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೋಗಿದ್ದಾಳೆ ನನಗೊಂದು ಅರ್ಥ ಆಗ್ತಿಲ್ಲ. ನಾನು ನಿಮ್ಮ ಹತ್ರ ಹೇಳ್ತಾನೆ ಇದ್ದೀನಿ, ನೀವೊಂದು ಉತ್ತರನೇ ಕೊಡ್ತಿಲ್ಲ. ದಯವಿಟ್ಟು ಅವಳನ್ನ ಹುಡುಕೊಡಿ. ಯಾಕಾಗಿಂದ ಹೇಳಿದನ್ನೇ ಹೇಳಕತ್ತೀರಿ? ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೇ? ಸರ್ ಕಂಪ್ಲೇಂಟ್ ಕೊಟ್ಟಿದೀವಿ. ಅವಳು ತುಂಬಾ ಚಿಕ್ಕ ಮಗು ಸರ್, ಕಾಣಿಸ್ತಿಲ್ಲ. ನನಗ್ ನನ್ ಮಗು ಬೇಕು. ಆಯ್ತಾಯ್ತ್ರಿ, ಹೇಳಿದ್ದನ್ನೇ ಎಷ್ಟು ಸಲ ಅಂತ ಹೇಳಕತ್ತೀರಿ? ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೇ? ಕಂಪ್ಲೇಂಟ್ ಎಲ್ಲ ಕೊಟ್ಟಾಗಿದೆ ಸರ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಹೌದಾ ಗೋವಿಂದಪ್ಪ? ಸರ್, ಇವ್ರ ಕಂಪ್ಲೇಂಟ್ ಬರ್ಸ್ಕೊಂಡ್ರೇನ್ರಿ? ಎಲ್ಲ ಬರ್ಸ್ಕೊಂಡಿದ್ದೀನಿ ಸರ್. ಸರಿ. ಕೇಳಿಸ್ಕೊಂಡ್ರಲ್ಲ ಸರ್, ಎಲ್ಲಾ ಡೀಟೇಲ್ಸ್ ಕೊಟ್ಟಾಗಿದೆ. ಆಯ್ತಾಯ್ತು, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ದೀರಾ? ಇರಿ ತಗೊಳ್ಳಿ, ಮೊದ್ಲು ಈ ನೀರ್ ಕುಡೀರಿ. ಇನ್ಸ್ಪೆಕ್ಟರ್, ನನಗ್ ನೀರು ಬೇಡ, ಏನು ಬೇಡ. ನನಗ್ ನನ್ ಮಗಳು ಬೇಕು ಅಷ್ಟೇ. ಆಯ್ತು ಆಯ್ತು ಆಯ್ತು. ಗೋವಿಂದಪ್ಪ, ಹೋಗೊಂದ್ 3 ಕಡಕ್ ಚಾಯ್ ತಗೊಂಡ್ ಬಾ. ಆಗ್ಲಿ ಸರ. ಏನ್ ಹೇಳಕತ್ತಿದ್ರಿ? ಮಗಳು ಕಾಣಕತ್ತಿಲ್ಲ ಅಂತಲ್ಲ? ನಿಮ್ ಮಗಳು ಮಿಸ್ ಆಗಿದ್ದ ಜಾಗ ಯಾವ್ದು ಅಂತ ಹೇಳ್ತೀರಾ? ಸರ್, ಅವಳ ಮನೇಲೇ ಇದ್ಲು ಸರ್. ಮನೆಯಿಂದ ಕಾಣೆ ಆಗಿದ್ದಾಳೆ. ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ, ಕಂಪ್ಲೇಂಟು ಬರ್ಕೊಟ್ಟಾಗಿದೆ. ಮತ್ತೆ ಪದೇ ಪದೇ ನೀವು ಅದನ್ನೇ ಕೇಳ್ತಾ ಇದ್ದೀರಾ. ಈ ವಿಷಯನ ಸೀರಿಯಸ್ ಆಗಿ ತಗೋತಿಲ್ಲ ಅಂತ ಅನಿಸ್ತಾ ಇದೆ ಸರ್ ನನಗೆ. ಹೌದಾ? ಹೌದು. ಸರಿ, ಹೀಗೇಳ್ರಿ, ಏನಾಯ್ತು? ಇನ್ಸ್ಪೆಕ್ಟರ್, ನಾನು ಒಂದ್ ನಿಮಿಷ. ಇವ್ರು ಯಾರು? ಅವ್ರು ನನ್ನ ಫ್ರೆಂಡ್. ಫ್ರೆಂಡು? ಹೋಗ್ಲಿ ಬಿಡ್ರಿ. ಆಯ್ತು, ನೀವಾ ಹೇಳ್ರಿ. ಇನ್ಸ್ಪೆಕ್ಟರ್, ಇವ್ರ ಮಗಳು ಅನು ಅಂತ ಇವತ್ ಬೆಳಿಗ್ಗೆಯಿಂದ. ಇವ್ರ ಮಗಳೇ ಅಲ್ವಾ? ನಿನ್ ಮಗಳಲ್ವಲ್ಲ? ಮತ್ಯಾಕ ಸುಮ್ನಿರ. ಅವ್ರು ಹೇಳ್ತಾರ ಅವ್ರ ಮಗಳ ಬಗ್ಗೆ. ಅವ್ರಕ್ಕಿಂತ ನೀ ಎದಕ್ಕ ತಲೆ ಕೆಡ್ಸ್ಕೊಂತಿ? ಮೇಡಮ್ ಅವರ, ನೀವ್ ಹೇಳ್ರಲ್ಲ. ಎಷ್ಟಲ್ಲ ಅಂತ ಹೇಳೋದು? ಬಂದಾಗಿದೆ, ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಹೌದ್ರಿ ಮೇಡಮ್ ಅವರ, ಇವತ್ತು ಕೆಲವು ಕಂಪ್ಲೇಂಟ್ಸು ಜಾಸ್ತಿ ಬಂದವ. ಅವನ್ನೇ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕತ್ತೀವಿ. ಹಂಗಾಗಿ ನೀವ್ ಹೇಳಿದ್ದು ಗೊತ್ತಾಗ್ಲಿಲ್ಲ ನೋಡ್ರಿ. ಇನ್ನೊಮ್ಮೆ ನಿಮ್ ತುಟಿ ತೆರೆದು ಹೇಳ್ರಲ್ಲ. ಇನ್ಸ್ಪೆಕ್ಟರ್, ಕಿಡ್ನಾಪ್ ಆಗಿರೋ ಸ್ಥಳದ ಬಗ್ಗೆ ತಿಳ್ಕೊಬೋದಾ? ಮತ್ ನೀನ್ ಮಾತಾಡಕತ್ತಿ? ಆ ಸ್ಥಳದ ಬಗ್ಗೆ ತಿಳ್ಕೊಂಡು ನೀ ಏನ್ ಮಾಡಕತ್ತಿ? ಅರ್ಥ ಆಯ್ತಿಲ್ಲ ಮೇಡಮ್ ಅವರ, ನೀವ್ ಹೇಳ್ರಲ್ಲ. ಸರ್, ಆ ಸ್ಥಳ ಯಾವ್ದು ಅಂತ ಗೊತ್ತಾದ್ರೆ ನಾವ್ ಅಲ್ಲಿಗೆ ಹೋಗಿ ನನ್ ಮಗಳನ್ನ ಹುಡುಕ್ಬೋದು. ನನಗ್ ನನ್ ಮಗು ಬೇಕು. ಏನ್ ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲ ನನಗೆ. ಆಯ್ತಾಯ್ತ್ರಿ, ಅಳ್ಬ್ಯಾಡ್ರಿ. ನೀವ್ ಅಳೋದನ್ನ ನನ್ನಿಂದ ನೋಡಕ್ ಆಗಂಗಿಲ್ರಿ. ಇನ್ಸ್ಪೆಕ್ಟರ್,